ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಸಂಜೆ ಹೊತ್ತಿನಲ್ಲಿ ಈ ತಪ್ಪುಗಳನ್ನು ಮಾಡಬೇಡಿ. ಮಾಡಿದರೆ ದಾರಿದ್ರ್ಯ ನಿಮ್ಮ ಮನೆಗೆ ಒಕ್ಕರಿಸುವುದು ಖಂಡಿತ. ಏನು ಕೆಲಸ, ಯಾವ ಕೆಲಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿ ಕೊಡ್ತೇನೆ. ಅದಕ್ಕೆ ಮುಂಚೆ ಏನು ಮಾಡಬೇಕು, ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಈ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ನೀವು ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಏನೋ ವೈಯಕ್ತಿಕ ನಿಮ್ಮ ಸಮಸ್ಯೆ ಇದ್ದರೆ, ಅಂದರೆ ಪ್ರೆಸೆಂಟ್ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಅಂಥ ಸಮಸ್ಯೆ ಏನಾದರೂ ಇದ್ದರೆ ಡೀಟೇಲ್ ಆಗಿ ಬರೆದು ಕಳಿಸಿ. ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಖಂಡಿತವಾಗ್ಲೂ ನಮೂದಿಸಿ. ಖಂಡಿತವಾಗ್ಲೂ ನಾನು ಉತ್ತರ ಕೊಡ್ತೇನೆ. ಅದಕ್ಕೆ ಏನು ಪರಿಹಾರ ಬೇಕು ಅದನ್ನು ತಿಳಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸದ್ಯ ಬೆಲ್ ಐಕಾನ್ ಇರ್ತದೆ, ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರುತ್ತೆ, ಅಂಥವ್ರು ಕೂಡ ಕೇಳಬಹುದು. ಹಾಗೆ ನಾವು ಇನ್ನೊಂದು ಸಲ ಹೇಳ್ತಾ ಇದ್ದೇನೆ, ನಿಮ್ಮ ಸಮಸ್ಯೆನ ಡೀಟೇಲ್ ಆಗಿ ಬರೆದು ಕಳಿಸಿ. ಕೆಲವರು ಬರೀ ಡೇಟ್ ಆಫ್ ಬರ್ತ್ ಮಾತ್ರ ಕಳಿಸ್ತಾರೆ, ಏನು ಎತ್ತಂತ ತಿಳಿಸೋದಿಲ್ಲ. ಆ ಥರ ಆದರೆ ನನಗೆ ಉತ್ತರ ಕೊಡೋಕ್ಕೆ ಕಷ್ಟ ಆಗುತ್ತೆ. ಹಾಗೆಯೇ ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸಮಸ್ಯೆ ಏನೇ ಆಗಲಿ ನಾನು ಪರಿಹಾರ ಕೊಡ್ತೇನೆ. ಹಾಗೆಯೇ ಸಂಜೆ ಸಮಯದಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ಆದ್ದರಿಂದ ಸಂಜೆ ಕೆಲಸಗಳನ್ನು ಮಾಡಲು ಹೋಗಬಾರ್ದು ಅಂತ ಹೇಳಲಾಗಿದೆ. ಸಂಜೆ ನಾವು ಯಾವ ತಪ್ಪನ್ನು ಮಾಡಬಾರ್ದು, ಈ ತಪ್ಪನ್ನು ಮಾಡಿದರೆ ದಾರಿದ್ರ್ಯ ಬರುತ್ತಂತೆ. ಹಾಗೆಯೇ ಹಿಂದೂ ಧರ್ಮದಲ್ಲಿ ದೇವರು ದೇವತೆಗಳ ಆಶೀರ್ವಾದನ ಪಡೆದುಕೊಳ್ಳಲು ಅವರನ್ನು ಮೆಚ್ಚಿಸಲು ಕೆಲವೊಂದು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ನಾವು ಈ ನಿಯಮಗಳನ್ನು ಜೀವನದಲ್ಲಿ ಪಾಲಿಸಿಕೊಂಡು ಬರುವುದರಿಂದ ಅದು ನಮಗೆ ಸಂತೋಷ, ಸಮೃದ್ಧಿ, ಮಾನಸಿಕ ಶಾಂತಿ, ಸಂಪತ್ತು ತರುತ್ತೆ ಅನ್ನುವ ನಂಬಿಕೆ. ಈ ನಿಯಮಗಳು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುತ್ತೆ. ಇಂತಹ ನಿಯಮಗಳನ್ನು ನಾವು ನಮ್ಮ ಮನೆಯ ಹಿರಿಯರಿಂದಲೂ ಕಲಿತುಕೊಳ್ಳಬಹುದಾಗಿದೆ. ನಮ್ಮ ಹಿರಿಯರು ಸಂಜೆ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳುವುದನ್ನು ಕೇಳಿರಬಹುದು. ಅವರ ಪ್ರಕಾರ ಸಂಜೆ ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಮಹಾಲಕ್ಷ್ಮಿ ನಮ್ಮ ಮೇಲೆ ಅಸಮಾಧಾನಗೊಳ್ಳುವಂಥದ್ದು. ಅಷ್ಟು ಮಾತ್ರವಲ್ಲ, ನಾವು ಬಡತನವನ್ನು ಕೂಡ ಎದುರಿಸಬೇಕಾಗುತ್ತೆ, ಕಷ್ಟಗಳನ್ನು ಕೂಡ ಎದುರಿಸಬೇಕಾಗುತ್ತೆ, ಸಂಪತ್ತು ಆಯುಷು ಕೂಡ ಕಡಿಮೆ ಆಗುವಂಥದ್ದು. ಹಾಗಾದರೆ ಸಂಜೆ ಸಮಯದಲ್ಲಿ ನಾವು ಏನು ಮಾಡಬಾರ್ದು ಅನ್ನೋದು ನೋಡಿದರೆ, ನಿಮ್ಮ ಮನೆಯಿಂದ ಇವುಗಳನ್ನು ಯಾರಿಗೂ ನೀಡದಿರಿ. ಸಂಜೆ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿರುವ ಕೆಲವೊಂದು ವಸ್ತುಗಳನ್ನು ಇತರರಿಗೆ ನೀಡುವುದನ್ನು ತಪ್ಪಿಸಬೇಕು. ಇಂಥ ವಸ್ತುಗಳನ್ನು ನೀವು ಇತರರಿಗೆ ಕೊಡುವುದು ಮಾತ್ರವಲ್ಲ, ನೀವು ಈ ವಸ್ತುಗಳನ್ನು ಇತರರಿಂದ ತೆಗೆದುಕೊಳ್ಳಬಾರದು ಎಂಬುದನ್ನು ಗಮನದಲ್ಲಿಟ್ಕೊಳ್ಳಿ. ಅಂಥ ವಸ್ತುಗಳೆಂದರೆ ಹಾಲು, ಮೊಸರು, ಅರಿಶಿಣ, ಬೆಳ್ಳುಳ್ಳಿ, ಈರುಳ್ಳಿ, ಸೂಜಿ ಹಾಗೂ ಇನ್ನಿತರ ವಸ್ತುಗಳು ಕೂಡ ಸೇರಿದೆ. ಉಪ್ಪು ಕೂಡ ಮಾಡಬಾರ್ದು. ನೆನಪಿಟ್ಕೊಳ್ಳಿ, ಹಾಲು, ಮೊಸರು, ಅರಿಶಿಣ, ಬೆಳ್ಳುಳ್ಳಿ, ಈರುಳ್ಳಿ, ಸೂಜಿ ಮತ್ತು ಉಪ್ಪು ಕೂಡ. ಹಾಗೆಯೇ ಸಂಜೆ ಸಮಯದಲ್ಲಿ ಈ ಮೇಲೆ ಹೇಳಲಾದ ವಸ್ತುಗಳನ್ನು ಇತರರಿಗೆ ನೀಡುವುದು ಅಥವಾ ಇತರರಿಂದ ತೆಗೆದುಕೊಳ್ಳುವುದು ಅಶುಭ. ಈ ರೀತಿ ಮಾಡುವುದರಿಂದ ಕುಟುಂಬದ ಸದಸ್ಯರ ನಡುವಿನ ಪರಸ್ಪರ ಪ್ರೀತಿ ಕೂಡ ಕಡಿಮೆ ಆಗುತ್ತೆ. ಅಷ್ಟು ಮಾತ್ರವಲ್ಲ, ಇದು ನಿಮ್ಮ ಮನೆಯಲ್ಲಿ ಹಣದ ಕೊರತೆಯನ್ನು ಕೂಡ ಉಂಟು ಮಾಡುತ್ತೆ. ಆದ್ದರಿಂದ ಇದರ ಬಗ್ಗೆ ಸಾಕಷ್ಟು ಎಚ್ಚರ ವಹಿಸಿದರೆ ಒಳ್ಳೆಯದು. ಇದನ್ನೆಲ್ಲ ನೀವು ಕೊಡಲೂಬೇಡಿ, ತಗೊಳ್ಳೂಬೇಡಿ, ಆಯಿತಾ? ಆ ಥರ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಗೆ ನಾವೇ ಒಂದು ಕಷ್ಟವನ್ನು ಇನ್ವೈಟ್ ಮಾಡಿದಾಗೆ, ಅಂದರೆ ನಮ್ಮ ಮನೆಗೆ ಬರುವಾಗೆ ನಾವೇ ಮಾಡಿದಾಗೆ. ಹಾಗೆಯೇ ಈ ಸಮಯದಲ್ಲಿ ಲಕ್ಷ್ಮೀದೇವಿ ಆಗಮಿಸುವಂಥದ್ದು ಮುಸ್ಸಂಜೆ ಅಥವಾ ಸಂಜೆ ಸಮಯವನ್ನು ಲಕ್ಷ್ಮೀದೇವಿ ಸಂಚಾರದ ಸಮಯ ಅಂತ ಪರಿಗಣಿಸಲಾಗುತ್ತೆ. ಈ ಸಮಯದಲ್ಲಿ ಲಕ್ಷ್ಮೀದೇವಿ ಭೂಮಿಯ ಮೇಲೆ ತನ್ನ ಸಂಚಾರವನ್ನು ಪ್ರಾರಂಭಿಸುವಂಥದ್ದು. ಈ ಸಮಯದಲ್ಲಿ ಯಾವ ವ್ಯಕ್ತಿಯ ಮನೆ ಬಾಗಿಲು ತೆರೆದುಕೊಂಡಿರುತ್ತದೋ ಆ ಮನೆಗೆ ಲಕ್ಷ್ಮೀದೇವಿ ಆಗಮಿಸುವಂಥದ್ದು ಅಂತ ನಂಬಿಕೆ. ಇದರೊಂದಿಗೆ ನೀವು ನಿಮ್ಮ ಮನೆಯ ಮುಖ್ಯ ಬಾಗಿಲನ್ನು ಸ್ವಚ್ಛವಾಗಿಡಬೇಕು. ದೇವರ ಕೋಣೆಯಲ್ಲಿ ಪರಿಮಳಯುಕ್ತ ಧೂಪವನ್ನು ಹಾಕಬೇಕು. ಪ್ರತಿದಿನ ನಿಗದಿತ ಸಮಯದಲ್ಲಿ ದೀಪ, ಧೂಪವನ್ನು ಬೆಳಗಿಸಿ. ಸಂಜೆ ವೇಳೆ ಮನೆಯ ಬಾಗಿಲು ತೆರೆದಿದ್ದರೆ ಲಕ್ಷ್ಮೀದೇವಿ ಹಿಂತಿರುಗುತ್ತಾರೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಅದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಸಂಜೆ ಸಮಯದಲ್ಲಿ ಅಥವಾ ಮುಸ್ಸಂಜೆ ಸಮಯದಲ್ಲಿ ನಾವು ಈ ಮೇಲಿನ ತಪ್ಪುಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯ ಕೋಪಕ್ಕೆ ಅಥವಾ ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಅಂದರೆ ಗೊತ್ತಿರ್ಬೋದು, ದೀಪ ಇಡುವ ಸಮಯದಲ್ಲಿ ನಾವು ಬಾಗಿಲನ್ನು ತೆರೆಯಲೇಬೇಕು. ಒಂದು ಅಟ್ಲೀಸ್ಟ್ ಏನು ಮಾಡಬೇಕು, ಒಂದು 15 ನಿಮಿಷನಾದರೂ ಬಾಗಿಲನ್ನು ತೆರೆದಿಡಬೇಕು. ಯಾಕಂದರೆ ಆ ಒಂದು ಹೊತ್ತಿನಲ್ಲಿ ನಾವು ದೀಪ ಇಡುವ ಸಮಯದಲ್ಲಿ ಲಕ್ಷ್ಮೀ ದೇವಿಯು ನಮ್ಮ ಮನೆಗೆ ಆಗಮಿಸ್ತಾರೆ ಅನ್ನುವ ನಂಬಿಕೆ, ಪ್ರತೀತಿ. ಅದು ಸತ್ಯ ಕೂಡ, ಸುಳ್ಳಲ್ಲ. ಹಾಗೆಯೇ ಆ ಥರ ಇಟ್ಕೊಂಡ್ರೆ ಅವನು ನಮ್ಮ ಮನೆಗೆ ಬಂದು ನಿಲ್ಲಿಸ್ತಾರೆ ಅಥವಾ ಆಗಮಿಸ್ತಾರೆ ಅಥವಾ ನಮಗೆ ಒಳ್ಳೆಯದಾಗುತ್ತೆ. ಅದರಿಂದ ಆ ಸಮಯದಲ್ಲಿ ಮಲಗೋದಾಗಲಿ ಅಥವಾ ಏನೇನು ಕೆಟ್ಟ ಮಾತನಾಡೋದಾಗಲಿ ಎಲ್ಲ ಮಾಡಬಾರ್ದು. ಆದಷ್ಟು ನಾವು ದೇವರ ಧ್ಯಾನ, ಆದಷ್ಟು ನಮ್ಮ ಮನಸ್ಸಲ್ಲಿ ಪಾಸಿಟಿವಿಟಿ ಅಥವಾ ಒಂದು ಮನೆಯಲ್ಲಿ ಪಾಸಿಟಿವಿಟಿ ಇರುವಾಗೆ ನಾವು ನೋಡ್ಕೊಳ್ಬೇಕು. ಹಾಗೇನಾದರೂ ಮಾಡಿದರೆ ಇದನ್ನೆಲ್ಲ ಪಾಲಿಸಿದರೆ ಒಳ್ಳೆಯದು.